ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಇನ್ಶೂರೆನ್ಸ್ ಕಂಪನಿಗಳು ಅಥವಾ ಬ್ರೋಕರ್ಗಳು ನಮಗೆ ಸುಮ್ಮನೆ ವಿಮೆಗಳ ಮಿಸ್ ಸೆಲ್ಲಿಂಗ್ ಮಾಡಿ ವಂಚಿಸುವ ಸಂದರ್ಭಗಳಲ್ಲಿ ನಾವು ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ನೋಡಿ, ಬೆಂಗಳೂರಿನ ಖಾಸಗಿ ಸಂಸ್ಥೆಯಿಂದ ನಿವೃತ್ತರಾದ ಮಹೇಶ್ ನಿವೃತ್ತಿಯ ವೇಳೆ ಕಂಪನಿಯಿಂದ ದೊಡ್ಡ ಮೊತ್ತದ ಹಣವನ್ನು ಪಡೆದರು. ಈ ಹಣ ಹೂಡಿಕೆಯನ್ನು ಮಾಡೋದಕ್ಕೆ ದಾರಿಯನ್ನು ಹುಡುಕ್ತಾ ಮಹೇಶ್ ಅವರು ಬ್ಯಾಂಕಿಗೆ ಹೋದರು. ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ವಿಮಾ ಉಳಿತಾಯ ಅಥವಾ ಇನ್ಶೂರೆನ್ಸ್ ಸೇವಿಂಗ್ಸ್ ಯೋಜನೆಯಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಸಲಹೆ ಕೊಡ್ತಾರೆ. ಈ ಪಾಲಿಸಿಗೆ ಸಂಬಂಧಿಸಿದ ಅನೇಕ ಲಾಭಗಳನ್ನು ಬ್ಯಾಂಕ್ ಮ್ಯಾನೇಜರ್ ತಿಳಿಸಿದರು. ಅವರ ಸಲಹೆಯನ್ನು ಆಧರಿಸಿಕೊಂಡೇ ಮಹೇಶ್ ಪಾಲಿಸಿಯ ಖರೀದಿ ಮಾಡಿದರು. ಖರೀದಿ ನಂತರ ಈ ಪಾಲಿಸಿ ಪ್ರಯೋಜನಕಾರಿಯಲ್ಲ ಅನ್ನೋದು ಮಹೇಶ್ ಅವರಿಗೆ ಮನದಟ್ಟಾಯಿತು. ಮಹೇಶ್ ಅವರಿಗೆ ಒಂದು ರೀತಿಯಲ್ಲಿ ವಂಚನೆಯಾಗಿ ಬಿಟ್ಟಿತ್ತು. ತಪ್ಪು ಮಾಹಿತಿಯನ್ನು ನೀಡಿ ಅವರಿಗೆ ಪಾಲಿಸಿಯನ್ನು ಮಾರಲಾಗಿತ್ತು. ವಿಮಾ ಏಜೆಂಟರು ತಪ್ಪು ಮಾಹಿತಿಯನ್ನು ನೀಡಿ ಪಾಲಿಸಿ ಮಾರಾಟ ಮಾಡುವ ದೂರುಗಳು ಮೇಲಿಂದ ಮೇಲೆ ಬರ್ತಾನೆ ಇವೆ. ಬ್ಯಾಂಕುಗಳು ಇದನ್ನೇ ಮುಂದುವರಿಸ್ತಿವೆ. ಮಿಸ್ ಸೆಲ್ಲಿಂಗ್ ಅಥವಾ ವಿಮೆಯ ತಪ್ಪು ಮಾರಾಟವನ್ನು ತಡೆಯೋದಕ್ಕೆ ವಿಮಾ ನಿಯಂತ್ರಕ ಸಂಸ್ಥೆ IRDA ಈಗ 55 ವರ್ಷಕ್ಕಿಂತ ಮೇಲ್ಪಟ್ಟ ಜನರಿಗಾಗಿ ವಿನ್ಯಾಸಗೊಳಿಸಲಾದ ವಿಮಾ ಪಾಲಿಸಿಗಳ ಪರಿಶೀಲನೆಯನ್ನು ಹೆಚ್ಚಿಸುವುದಕ್ಕೆ ಮುಂದಾಗಿದೆ. ಜೀವ ಮತ್ತು ಆರೋಗ್ಯ ವಿಮಾ ಪಾಲಿಸಿಗಳೆರಡನ್ನ ಸೇರಿಸಲಾಗಿದ್ದು ಒಂದು ಸುತ್ತಿನ ಪರಿಶೀಲನೆಯನ್ನು ನಡೆಸಲಾಗುತ್ತದೆ. ಇನ್ನು ಇನ್ಶೂರೆನ್ಸ್ಗಳ ಮಿಸ್ ಸೆಲ್ಲಿಂಗನ್ನು ಸರ್ಕಾರ ಸಹ ಗಂಭೀರವಾಗಿ ತೆಗೆದುಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿ ಫಿನಾನ್ಷಿಯಲ್ ಸರ್ವಿಸ್ ಸೆಕ್ರೆಟರಿ ಸಾರ್ವಜನಿಕ ವಲಯದ ವಿವಿಧ ಬ್ಯಾಂಕುಗಳ ಮುಖ್ಯಸ್ಥರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ. ವಿಮಾ ಮಾರಾಟದ ಸಮಯದಲ್ಲಿ ನಡೆಯುವ ಮಾತುಕತೆಗಳ ವಿಡಿಯೋ ಮತ್ತು ಆಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬಹುದಾ ಅನ್ನೋದು ಈ ಸಭೆಯಲ್ಲಿ ಚರ್ಚೆಯಾಗಿದೆ. ಗ್ರಾಹಕರಿಗೆ ವಿಮಾ ಪಾಲಿಸಿಯನ್ನು ಮಾರಾಟ ಮಾಡುವಾಗ ಅವರಿಗೆ ನೀಡಿದ ಎಲ್ಲ ಭರವಸೆಗಳನ್ನು ಅಧಿಕೃತವಾಗಿ ದಾಖಲು ಮಾಡುವ ಉದ್ದೇಶ ಇದರ ಹಿಂದೆ ಇದೆ. ಸದ್ಯ ದೇಶದಲ್ಲಿ 9 ಬ್ಯಾಂಕುಗಳು ಕಾರ್ಪೊರೇಟ್ ಏಜೆಂಟ್ಗಳ ರೀತಿ ತೊಡಗಿಸಿಕೊಂಡಿದ್ದು ವಿಮೆಯ ಮಾರಾಟವನ್ನು ಮಾಡಬಹುದು. 2022-23 ಆರ್ಥಿಕ ವರ್ಷದಲ್ಲಿ ಈ ರೀತಿ ಬ್ಯಾಂಕುಗಳು ಜೀವ ವಿಮಾ ಕಂಪನಿಗಳ ಹೊಸ ವ್ಯವಹಾರ ಪ್ರೀಮಿಯಂಗಳಿಗೆ -17.44% ಮತ್ತು ಜೀವೇತರ ವಿಮೆಗೆ -5.93% ಇಷ್ಟು ಕೊಡುಗೆಯನ್ನು ಕೊಟ್ಟಿವೆ. ವಿಮೆಯನ್ನು ಮಾರಾಟ ಮಾಡುವ ಬ್ಯಾಂಕುಗಳಲ್ಲಿನ ವಿಭಾಗವನ್ನು ಬ್ಯಾಂಕ್ ಅಶ್ಯೂರೆನ್ಸ್ ಎಂದು ಕರೆಯಲಾಗುತ್ತೆ. ಈ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿ ಉದ್ಯೋಗಿಗಳಿಗೆ ಸೇಲ್ಸ್ ಟಾರ್ಗೆಟ್ ನೀಡಲಾಗಿರುತ್ತೆ. ಹಾಗಾಗಿ ಈ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಉದ್ಯೋಗಿಗಳು ಕೆಲವೊಂದು ಸಲ ಈ ಬೇರೆಯ ಮಾರ್ಗವನ್ನು ಹಿಡಿತಾರೆ. ಯಾವ ಗ್ರಾಹಕರು ತಮ್ಮ ಖಾತೆಗಳಲ್ಲಿ ಹೆಚ್ಚಿನ ಮೊತ್ತವನ್ನು ಹೊಂದಿದ್ದಾರೆ ಅನ್ನೋದು ಬ್ಯಾಂಕ್ ಉದ್ಯೋಗಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂಥವರನ್ನೇ ಟಾರ್ಗೆಟ್ ಮಾಡಿ ಅವರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ವಿಮೆಯ ಮಿಸ್ ಸೆಲ್ಲಿಂಗ್ ಮಾಡ್ತಾರೆ. ಈ ರೀತಿ ವಿಮೆಯ ಮಿಸ್ ಸೆಲ್ಲಿಂಗ್ ಮಾಡಿದರೂ ಸಹ ಬ್ಯಾಂಕ್ ಉದ್ಯೋಗಿಗಳು ಇನ್ಸೆಂಟಿವ್ ಪಡಿತಾರೆ. ಇದೇ ಕಾರಣಕ್ಕೆ ಇನ್ಶೂರೆನ್ಸ್ ಮಿಸ್ ಸೆಲ್ಲಿಂಗ್ ಪ್ರಕರಣಗಳು ಈಗ ಹೆಚ್ಚುತ್ತಿವೆ. ಈ ರೀತಿಯ ವಿಮೆಯನ್ನು ಮಿಸ್ ಸೆಲ್ಲಿಂಗ್ ಮಾಡುವುದನ್ನು ತಡೆಯೋದಾದರೂ ಹೇಗೆ ಎನ್ನುವ ಪ್ರಶ್ನೆ ಸಹ ಈಗ ಉದ್ಭವ ಆಗುತ್ತೆ. ನೋಡಿ, ಜೀವ ವಿಮೆಯು ನಿಮ್ಮ ಆರ್ಥಿಕ ಭದ್ರತೆಗಾಗಿ ಎಂಬುದನ್ನು ಚೆನ್ನಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. ವಿಮೆಯನ್ನು ಎಂದಿಗೂ ಹೂಡಿಕೆಯ ಮಾರ್ಗ ಅಂತ ನೀವು ನೋಡಬಾರದು. ಲೈಫ್ ಇನ್ಶೂರೆನ್ಸ್ ಎಂಡೋಮೆಂಟ್ ಯೋಜನೆಗಳಲ್ಲಿ ಹೂಡಿಕೆಯ ಮೇಲೆ ಸರಾಸರಿ ವಾರ್ಷಿಕವಾಗಿ 5-6% ರಿಟರ್ನ್ ಸಹ ಪಡೆಯಬಹುದಾಗಿದೆ. ಹಣದುಬ್ಬರದ ಶೇಕಡಾವಾರು ಪ್ರಮಾಣಕ್ಕೆ ಹೋಲಿಸಿದರೆ ಈ ರಿಟರ್ನ್ಸ್ ಪ್ರಮಾಣ ಕಡಿಮೆನೇ ಆಗುತ್ತೆ. ಬ್ಯಾಂಕ್ ಉದ್ಯೋಗಿ ಅಥವಾ ಏಜೆಂಟ್ ಹೂಡಿಕೆಯ ಲಾಭದ ಹೆಸರಿನಲ್ಲಿ ವಿಮೆಯನ್ನು ಖರೀದಿಸುವುದಕ್ಕೆ ಕೇಳಿದಾಗಲೆಲ್ಲ ಅವರನ್ನು ಸಂಪೂರ್ಣವಾಗಿ ನಂಬಲು ಹೋಗಬೇಡಿ. ಇತರ ತಜ್ಞರಿಂದ ಎರಡನೆಯ ಅಭಿಪ್ರಾಯವನ್ನು ಪಡೆದು ಮುಂದೆ ಹೆಜ್ಜೆ ಇಡಿ. ನೀವು ಖರೀದಿಸ್ತಾ ಇರುವ ಯಾವುದೇ ಪಾಲಿಸಿಯ ವೈಶಿಷ್ಟ್ಯತೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಪಾಲಿಸಿಯ ಕಂಡೀಷನ್ಗಳನ್ನೆಲ್ಲ ಸರಿಯಾಗಿ ಓದಿದ ನಂತರವೇ ನೀವು ಅಂತಿಮವಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇನ್ನು ನೀವು 55 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ವಿಮೆಯ ಪಾಲಿಸಿಯ ಖರೀದಿ ಮಾಡುವುದು ಬುದ್ಧಿವಂತಿಕೆ ಅಲ್ಲ. ವಯಸ್ಸು ಹೆಚ್ಚಾದಂತೆ ವಿಮೆಯ ಪ್ರೀಮಿಯಂನ ಮೊತ್ತ ಹೆಚ್ಚಾಗುತ್ತಾ ಹೋಗುತ್ತೆ. ಹೀಗನ್ನೋದು ನಿಮಗೆ ಗೊತ್ತಿರಬೇಕು. ಅಲ್ಲದೆ ಅಂತಿಮವಾಗಿ ಸಿಗುವ ರಿಟರ್ನ್ಸ್ನ ಮೊತ್ತ ಸಹ ಕಡಿಮೆಯಾಗುತ್ತೆ. ಸೆಬಿ ನೋಂದಾಯಿತ ಹೂಡಿಕೆಯ ಸಲಹೆಗಾರ ಜಿತೇಂದ್ರ ಸೋಲಂಕಿ ಈ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ವಿಮೆಯ ಮಿಸ್ ಸೆಲ್ಲಿಂಗ್ ಮಾಡುವುದನ್ನು ತಡೆಯೋದಕ್ಕೆ IRDA ಉತ್ತಮ ಹೆಜ್ಜೆಯನ್ನು ತೆಗೆದುಕೊಂಡಿದೆ ಅಂತ ಅವರು ಹೇಳ್ತಾರೆ. ಸಾಮಾನ್ಯವಾಗಿ 55 ವರ್ಷಕ್ಕಿಂತ ಮೇಲ್ಪಟ್ಟ ಜನ ಬ್ಯಾಂಕ್ ಖಾತೆಗಳಲ್ಲಿ ಹೆಚ್ಚಿನ ಹಣವನ್ನು ಹೊಂದಿರ್ತಾರೆ. ಇದೇ ಕಾರಣಕ್ಕೆ ಅವರು ವಿಮೆಯ ತಪ್ಪು ಮಾರಾಟಕ್ಕೆ ಬಲಿಯಾಗುವ ಸಾಧ್ಯತೆ ಹೆಚ್ಚು. ಸೆಬಿ ಮತ್ತು ಫಿನಾನ್ಸ್ ಮಿನಿಸ್ಟ್ರಿ ಇದನ್ನು ತಡೆಯೋದಕ್ಕೆ ಹೆಜ್ಜೆ ಇಟ್ಟಿವೆ. ವಿಮಾ ಏಜೆಂಟ್ಗಳು ಮತ್ತು ಬ್ಯಾಂಕುಗಳ ಹೊಣೆಗಾರಿಕೆ ಸಹ ಹೆಚ್ಚಾಗಬೇಕಿದೆ. ಜನರಿಗೆ ವಿಮೆಯ ಮಿಸ್ ಸೆಲ್ಲಿಂಗ್ ಮಾಡುವ ಬದಲು 100 ಬಾರಿ ಯೋಚನೆಯನ್ನು ಮಾಡಬೇಕಾಗುತ್ತೆ. ಕಠಿಣ ನಿಬಂಧನೆಗಳು ಇನ್ಶೂರೆನ್ಸ್ನ ಸಮಗ್ರ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸುವಂತೆ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಹೂಡಿಕೆಯ ಉದ್ದೇಶವನ್ನು ಇಟ್ಟುಕೊಂಡು ವಿಮೆಯಲ್ಲಿ ಹಣವನ್ನು ತೊಡಗಿಸುವುದು ಸರಿಯಲ್ಲ. ಮ್ಯೂಚುವಲ್ ಫಂಡ್ಗಳು, ಸಣ್ಣ ಉಳಿತಾಯ ಯೋಜನೆಗಳು ಮತ್ತು FDಗಳು ಉತ್ತಮ ಹೂಡಿಕೆಯ ಮಾರ್ಗಗಳು ನಿಮ್ಮ ಮುಂದೆ ಇಟ್ಟಿವೆ.
ಇಲ್ಲಿ ಉತ್ತಮವಾದ ರಿಟರ್ನ್ಸನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಇದಲ್ಲದೆ ನಿಮ್ಮ ಹಣ ಲಿಕ್ವಿಡ್ ಅಥವಾ ನಗದು ರೂಪದಲ್ಲಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇರುತ್ತೆ. ನಿಮ್ಮ ಹಣ ನೀವೇ ಹಿಂಪಡೆಯುವುದಕ್ಕೆ ವಿಮಾ ಪಾಲಿಸಿ ಮೆಚೂರ್ ಆಗುವವರೆಗೂ ಕಾಯಬೇಕಾದ ಸ್ಥಿತಿ ಇರುವುದಿಲ್ಲ. ನೀವು ಎಚ್ಚರಿಕೆಯಿಂದ ಇದ್ದಷ್ಟು ಸುರಕ್ಷಿತವಾಗಿ ಇರ್ತೀರಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.